ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕುಂಭಾಭಿಷೇಕದ ಇವತ್ತಿನ 10ನೇ ವರ್ಷದ ಕುಂಭಾಭಿಷೇಕವನ್ನು ಇವತ್ತು ಏರ್ಪಡಿಸಲಾಗಿದೆ. ಇದಕ್ಕೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮನ ಭಾರಿ ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ಇದು ಪುರಾತನವಾದ ಯಲ್ಲಮ್ಮನ ದೇವಸ್ಥಾನ. ಇದಕ್ಕೆ ಆವತ್ತಿದ್ದನೂ ಭಾರಿ ವಿಶೇಷವಾದ ಒಂದು ಸ್ಥಾನ. ಆದ್ದರಿಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಜನಗಳ ಪ್ರೋತ್ಸಾಹ ಎಲ್ಲನೂ ಹೆಚ್ಚಾಗಿ ಇದೆ. ವರ್ಷದಿಂದನೂ ಮಾಡ್ಕೊಂಬರ್ತಾ ಇದ್ದಾರೆ. ಪೂಜೆ ಪುರಸ್ಕಾರಗಳೆಲ್ಲ ಭಾರಿ ವಿಜೃಂಭಣೆಯಿಂದ ನಡೀತಾ ಐತೆ. ಅದಕ್ಕೆ ಸುಮಾರು ಗ್ರಾಮದ ದಾನಿಗಳಿಗೂ ಸಹ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ಇವತ್ತು ಭಾರಿ ವಿಜೃಂಭಣೆಯಿಂದ ನಡೆಯೋದಕ್ಕೆ ನಮಗಂತೂ ಗ್ರಾಮಸ್ಥರಿಗೆ ಭಾರಿ ಸಂತೋಷ. ಆದರೆ ಇವತ್ತಿನ ದಿವಸ ಎಲ್ಲರೂ ಸೇರಿ ನಡೆಸಿರೋದು ಒಂದು ವಿಶೇಷತೆ ಇದೆ. ಆದ್ದರಿಂದ ಇದೇ ಥರ ಕಾರ್ಯಕ್ರಮಗಳು ಮುಂದೆ ಇನ್ನೂ ಮುಂದುವರಿಯುತ್ತವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸ್ತಾರೆ ಅಂತೇಳಿ ನನ್ನ ಭಾವನೆ. ಬಿಳೇಕಳ್ಳಿ ಗ್ರಾಮದಲ್ಲಿ ತುಂಬ ಹಳೆಯ ಪುರಾತನವಾದ ದೇವಸ್ಥಾನ. ತುಂಬ ಚೆನ್ನಾಗಿ ನಾವು 10 ವರ್ಷದಿಂದ 11 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಬಿಳೇಕಳ್ಳಿ ಗ್ರಾಮಸ್ಥರು ಎಲ್ಲರೂ ಇದಕ್ಕೆಲ್ಲ ಕಾರಣಕರ್ತರು ಎಲ್ಲ ಇರ್ತಾರೆ. ಈ ದೇವಸ್ಥಾನ ಇನ್ನೂ ಮುಂದೆ ಚೆನ್ನಾಗಿ ಬೆಳಿಬೇಕು, ಇನ್ನೂ ದೊಡ್ಡ ಇನ್ನೂ ಚೆನ್ನಾಗಿ ಬೆಳಿಬೇಕಂತ ನಾವು ಎಲ್ಲರೂ ಗ್ರಾಮಸ್ಥರನ್ನ ಕೇಳ್ಕೊತಾ ಇದ್ದೀವಿ. ಅಜ್ಜಿ ತಾತನ ಕಾಲದಲ್ಲಿ ಒಬ್ಬರು ಪುಟ್ಟಣ್ಣ ಅಂತ ಇದ್ರು, ಯಲ್ಲಪ್ಪ ಅಂತ ಇದ್ರು, ಆಮೇಲೆ ಪುಟ್ಟಣ್ಣ ಅಂತ ಇದ್ರು. ಅವ್ರ ಕಡೆಯಿಂದ ತುಂಬ ವಿಶೇಷತೆ ನಡೀತಾ ಇತ್ತು. ತುಂಬ ಪವರ್ಫುಲ್ಲು ಇದೆಲ್ಲ ಬರ್ತಾ ಇತ್ತು. ಈಗ ತುಂಬ ಜನ ಸೇರ್ತಾ ಇದ್ರು. ಈಗಲೂ ತುಂಬ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಅವರು ಇದರಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಪೂಜೆ ಪುರಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಏನೇನು ಕಾರ್ಯಕ್ರಮದಲ್ಲಿ ಗಣೇಶ ಹೋಮ ಒಂದು ದಿವಸ ಇಟ್ಕೊಂಡಿದ್ವಿ. ಆಮೇಲೆ ಸತ್ಯನಾರಾಯಣ ಪೂಜೆ, ಆಮೇಲೆ ಚಂಡಿ ಹೋಮ, ಗಣ ಹೋಮ ಎಲ್ಲ ಇಟ್ಕೊಂಡಿದ್ವಿ. ಈಗ ಇವತ್ತಿನ ಕೊನೆ ದಿವಸ ಇದು ಕೊನೆ ದಿವಸ ಆಗಿರೋದ್ರಿಂದ ದೇವಿಗೆ ರಾಜಗೋಪುರಕ್ಕೆ ಕಳಶ ಸ್ಥಾಪನೆ ಮಾಡಿ ಕಳಶದ್ದು ಇದೆಲ್ಲ ಇದು ಮಾಡಿ ನೀರು ಗಂಗೆ ಪೂಜೆ ಎಲ್ಲ ಮಾಡಿ ಮೂರೊಂದು ಕಳಶದೆಲ್ಲ ನಮ್ಮ ಯಲ್ಲಪ್ಪ ನಮ್ಮ ದೊಡ್ಡಪ್ಪರು, ಆಮೇಲೆ ನಮ್ಮ ಚಿಕ್ಕಪ್ಪಂದಿರು ಎಲ್ಲರೂ ಬಂದು ಸೇರಿದ್ದಾರೆ. ಬಿಳೇಕಳ್ಳಿಯಲ್ಲಿ ಎಲ್ಲ ವ್ಯಕ್ತಿಗಳು ಬಂದು ಸೇರಿದ್ದಾರೆ. ದಿಲೀಪ್ ಸ್ಕೂಲು ಕೃಷ್ಣಪ್ಪರು ಬಂದಿದ್ದರು. ನಮ್ಮ ಶ್ರೀನಿವಾಸ ಕಲ್ಯಾಣ ಮಂಟಪ ಈರಪ್ಪರು ಬಂದಿದ್ದರು. ಇನ್ನೂ ಸುಮಾರು ಜನ ಗ್ರಾಮಸ್ಥರೆಲ್ಲ ಬಂದು ಭಾಗಿಯಾಗಿದ್ದರು. ಅವ್ರಿಗೂ ಎಲ್ಲ ನಮ್ಮ ಕಡೆಯಿಂದ ಅಭಿನಂದನೆ. ತುಂಬ ಶುಭ ಎಲ್ಲ ನಮ್ಮ ಬಾಲಕೃಷ್ಣ ಅಣ್ಣವರು ತುಂಬ ಇದು ಮಾಡಿದ್ದಾರೆ. ನಮ್ಮ ರಮೇಶ್ ಮಾವನವರು ತುಂಬ ಇಷ್ಟು ಮಾಡಿದ್ದಾರೆ. ತುಂಬ ಅವ್ರ ಕಡೆಯಿಂದ ಎಲ್ಲ ಸಪೋರ್ಟು ಚೆನ್ನಾಗಾಗಿ ಈ ದೇವಸ್ಥಾನದ ಕಾರ್ಯ ಇಷ್ಟು ಮಾತ್ರ ಆಯಿತು. ಇನ್ನೂ ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿದೆ. ನೋಡೋಣ, ದೇವರು ಕೃಪೆ, ತಾಯಿ ಯಲ್ಲಮ್ಮನ ಕೃಪೆ, ನಾವೆಲ್ಲರೂ ಸೇರಿ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋದು ಮನೋಭಾವ ನಮ್ಮ ಮನಸ್ಸಲ್ಲಿದೆ. ಬಿಳೇಕಳ್ಳಿ ಗ್ರಾಮದ ಯಲ್ಲಮ್ಮನ ದೇವಿ ಕೃಪೆ. ಆದರೆ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ಗ್ರಾಮದ ಜನ ಎಲ್ಲ ಸೇರಿ ನಮ್ಮ ಯಲ್ಲಮ್ಮನಿಗೆ ಕುಂಭಾಭಿಷೇಕ ಯಶಸ್ವಿಯಾಗಿ ಮಾಡಿದ್ದಾರೆ. ಪೂಜೆಗಳು ನಡೀತಾ ಬಂದಿದ್ದಾವೆ. ಈಗ ನಾವೆಲ್ಲ ನಾಲ್ಕನೇ ಚಿಕ್ಕಪ್ಪ 3ನೇ ತಲೆಮಾರಿನವರು. ನಾವು ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದೀವಿ. ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಇನ್ನು ಮುಂದೆ ಇಲ್ಲೇ ಬಂದು ಈ ದೇವಿ ಇದನ್ನು ಕಾರ್ಯಕ್ರಮನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳೋದು ಏನಂದರೆ, ಅನ್ನದ ಸಮರ್ಪಣೆ ನನ್ನ ಕಡೆಯಿಂದ ನಡೆದಿದೆ. ಅದರಿಂದ ಇನ್ನು ಮುಂದೆ ಹೆಚ್ಚಾಗಿ ಅನ್ನ ಸಮರ್ಪಣೆ ಮಾಡೋದು ನನ್ನ ಕರ್ತವ್ಯವಾಗಿರ್ತದೆ. ದೇವರಿಗೆ ಇನ್ನೂ ಭಾಳ ಮಾಡೋದು ಇದೆ. ನನಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ. ಅದಾದ ತಕ್ಷಣ ನಮ್ಮ ಭರ್ಜರಿಯಾಗಿ ಭಯಂಕರವಾಗಿ